ಓಂ ಶಾಂತಿ. ಇಂದಿನ ದಿನಾಂಕ 22/7/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ದೇಹಿ ಅಭಿಮಾನಿಯಾಗಿ ಆಗ ಶೀತಲವಾಗಿ ಬಿಡುತ್ತೀರಿ. ವಿಕಾರಗಳ ದುರ್ವಾಸನೆಯು ಹೊರಟು ಹೋಗುತ್ತದೆ. ಅಂತರ್ಮುಖಿಯಾಗಿ ಬಿಡುತ್ತೀರಿ, ಹೂಗಳಾಗಿ ಬಿಡುತ್ತೀರಿ. ಪ್ರಶ್ನೆ: ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೆ ಯಾವ 2 ವರದಾನಗಳನ್ನು ಕೊಡುತ್ತಾರೆ? ಅವುಗಳನ್ನು ಸ್ವರೂಪದಲ್ಲಿ ತರುವ ವಿಧಿ ಏನಾಗಿದೆ? ಉತ್ತರ: ತಂದೆಯು ಎಲ್ಲ ಮಕ್ಕಳಿಗೆ ಶಾಂತಿ ಮತ್ತು ಸುಖದ ವರದಾನಗಳನ್ನು ಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ. ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆಂದರೆ ನೀವು ಪ್ರತ್ಯುತ್ತರ ಕೊಡಬೇಡಿ. ನೀವು ಶಾಂತಿಯಲ್ಲಿರಬೇಕಾಗಿದೆ. ವ್ಯರ್ಥವಾದ ಅಲ್ಲ ಸಲ್ಲದ ಮಾತುಗಳನ್ನಾಡಬಾರದು. ಯಾರಿಗೂ ದುಃಖವನ್ನು ಕೊಡಬಾರದು. ಬಾಯಲ್ಲಿ ಶಾಂತಿಯ ತಾಯಿತವನ್ನು ಹಾಕಿಕೊಳ್ಳಿ. ಆಗ ಇವೆರಡೂ ವರದಾನಗಳು ಸ್ವರೂಪದಲ್ಲಿ ಬಂದು ಬಿಡುತ್ತವೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಕೆಲವೊಮ್ಮೆ ಸನ್ಮುಖದಲ್ಲಿರುತ್ತೀರಿ, ಕೆಲವೊಮ್ಮೆ ದೂರ ಹೋಗಿ ಬಿಡುತ್ತೀರಿ. ಆದರೂ ಸಹ ಯಾರು ನೆನಪು ಮಾಡುತ್ತಾರೆಯೋ ಅವರೇ ಸನ್ಮುಖದಲ್ಲಿರುತ್ತಾರೆ. ಏಕೆಂದರೆ ನೆನಪಿನ ಯಾತ್ರೆಯಲ್ಲಿಯೇ ಎಲ್ಲವೂ ಸಮಾವೇಶವಾಗಿದೆ. ದೃಷ್ಟಿಯಿಂದ ಸಂತೃಪ್ತಿ ಎಂದು ಗಾಯನ ಮಾಡಲಾಗುತ್ತದೆ. ಎಲ್ಲವೇ ಆತ್ಮದ ದೃಷ್ಟಿಯು ಪರಂಪಿತನ ಕಡೆ ಹೋಗುತ್ತದೆ ಎಂದರೆ ಅದಕ್ಕೆ ಮತ್ತೇನು ಇಷ್ಟವಾಗುವುದಿಲ್ಲ. ಅವರನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಅಂದಾಗ ತಮ್ಮ ಮೇಲೆ ಎಷ್ಟೊಂದು ಎಚ್ಚರಿಕೆಯನ್ನಿಡಬೇಕು. ನೆನಪು ಮಾಡದೇ ಇದ್ದರೆ ಮಾಯೆಗೆ ಅರ್ಥವಾಗಿ ಬಿಡುತ್ತದೆ. ಇವರ ಯೋಗವು ತುಂಡಾಗಿದೆ ಎಂದು ಹೇಳಿ ತನ್ನ ಕಡೆ ಸೆಳೆಯುತ್ತದೆ. ಒಂದಲ್ಲ ಒಂದು ಉಲ್ಟಾ ಕರ್ಮವನ್ನು ಮಾಡಿಸಿ ಬಿಡುತ್ತದೆ. ಇಂಥವರು ತಂದೆಯ ನಿಂದನೆ ಮಾಡಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಆಡುತ್ತಾರೆ. ಬಾಬಾ, ನನ್ನವರಂತೂ ತಾವೊಬ್ಬರೇ ವಿನಃ ಮತ್ಯಾರೂ ಇಲ್ಲ. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಗುರಿಯು ಬಹಳ ಉನ್ನತವಾಗಿದೆ. ಕೆಲಸ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡುವುದು ಅತ್ಯುನ್ನತ ಗುರಿಯಾಗಿದೆ. ಇದರಲ್ಲಿ ಬಹಳ ಒಳ್ಳೆಯ ಅಭ್ಯಾಸವೂ ಬೇಕು. ಇಲ್ಲವೆಂದರೆ ಉಲ್ಟಾ ಕೆಲಸವನ್ನು ಮಾಡುವವರು ತಂದೆಗೆ ನಿಂದಕರಾಗಿ ಬಿಡುತ್ತಾರೆ. ತಿಳಿದುಕೊಳ್ಳಿ, ಯಾರಲ್ಲಾದರೂ ಕ್ರೋಧವೂ ಬಂದಿತು, ಪರಸ್ಪರ ಒಡೆದಾಡುತ್ತಾರೆ, ಜಗಳವಾಡುತ್ತಾರೆಂದರೂ ಸಹ ನಿಂದನೆ ಮಾಡಿಸಿದಂತಾಯಿತಲ್ಲವೇ? ಇದರಲ್ಲಿ ಬಹಳ ಎಚ್ಚರಿಕೆಯನ್ನಿಡಬೇಕಾಗಿದೆ. ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯು ತಂದೆಯೊಂದಿಗಿರಬೇಕು. ಈಗಲ್ಲ, ಯಾರೋ ಸಂಪೂರ್ಣರಾಗಿದ್ದಾರೆಂದು ನಾವು ದೇಹಿ ಅಭಿಮಾನಿಯಾಗಬೇಕೆಂದು ಪ್ರಯತ್ನ ಪಡಬೇಕು. ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ. ಅಂದರೆ ತಂದೆಯ ನಿಂದನೆ ಮಾಡಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಇಂತಹ ಸದ್ಗುರುವಿನ ನಿಂದನೆ ಮಾಡಿಸಿದರೂ ಲಕ್ಷ್ಮೀ ನಾರಾಯಣರಾಗುವ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಪೂರ್ಣ ಪುರುಷಾರ್ಥ ಮಾಡುತ್ತಾ ಇರಿ. ಇದರಿಂದ ನೀವು ಬಹಳಷ್ಟು ಶೀತಲರಾಗಿ ಬಿಡುತ್ತೀರಿ. ಪಂಚವಿಕಾರಗಳ ಮಾತುಗಳೆಲ್ಲವೂ ಹೊರಟು ಹೋಗುತ್ತವೆ. ತಂದೆಯಿಂದ ಬಹಳ ಶಕ್ತಿಯೂ ಸಿಕ್ಕಿಬಿಡುತ್ತದೆ. ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕರ್ಮ ಮಾಡಬೇಡಿ ಎಂದು ತಂದೆಯು ಹೇಳುವುದಿಲ್ಲ. ಸತ್ಯಯುಗದಲ್ಲಂತೂ ನಿಮ್ಮ ಕರ್ಮವು ಅಕರ್ಮವಾಗಿ ಬಿಡುತ್ತದೆ. ಕಲಿಯುಗದಲ್ಲಿ ಮಾಡುವ ಕರ್ಮವು ವಿಕರ್ಮವಾಗಿ ಬಿಡುತ್ತದೆ. ಈಗ ಸಂಗಮ ಯುಗದಲ್ಲಿಯೇ ನೀವು ಕಲಿಯಬೇಕಾಗುತ್ತದೆ. ಸತ್ಯಯುಗದಲ್ಲಿ ಕಲಿಯುವ ಮಾತಿಲ್ಲ. ಇಲ್ಲಿನ ಶಿಕ್ಷಣವೇ ಅಲ್ಲಿಗೆ ಜೊತೆ ಬರುತ್ತದೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಬಹಿರ್ಮುಖತೆಯು ಒಳ್ಳೆಯದಲ್ಲ. ಆದ್ದರಿಂದ ಅಂತರ್ಮುಖಿ ಭವ. ಅಂತಹ ಸಮಯವೂ ಬರುತ್ತದೆ ಯಾವಾಗ ನೀವು ಮಕ್ಕಳು ಅಂತರ್ಮುಖಿಯಾಗಿ ಬಿಡುತ್ತೀರಿ. ತಂದೆಯ ವಿನಃ ಮತ್ತೇನೂ ನೆನಪಿಗೆ ಬರುವುದಿಲ್ಲ. ನೀವು ಇದೇ ರೀತಿಯಲ್ಲಿಯೇ ಬಂದಿದ್ದೀರಿ. ಯಾರ ನೆನಪು ಇರಲಿಲ್ಲ. ಗರ್ಭದಿಂದ ಯಾವಾಗ ಹೊರ ಬಂದಿರೋ ಆಗ ಇವರು ನಮ್ಮ ತಂದೆ ತಾಯಿ, ಇವರು ಇಂಥವರೆಂದು ತಿಳಿಯಿತು ಅಂದ ಮೇಲೆ ಮತ್ತೆ ಹೋಗಬೇಕಾಗಿದೆ. ಇದೇ ರೀತಿಯ
ಶಾಂತಿಯಾಗಿಯೇ ಹೋಗಬೇಕಾಗಿದೆ. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವರ ವಿನಃ ಬುದ್ಧಿಯಲ್ಲಿ ಮತ್ಯಾರ ನೆನಪು ಇರಬಾರದು. ಬಲೆ ಸಮಯವಿದೆ, ಆದರೆ ಪುರುಷಾರ್ಥವನ್ನಂತೂ ಪೂರ್ಣ ರೀತಿಯಿಂದ ಮಾಡಬೇಕಾಗಿದೆ. ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಮನೆಯಲ್ಲಿಯೂ ಬಹಳ ಶಾಂತಿ ಇರಬೇಕು, ಕಲಹವಿರಬಾರದು. ಇಂತಹ ವಾಯುಮಂಡಲವನ್ನು ಸೃಷ್ಟಿಸಲು ಪ್ರಯತ್ನ ಪಡುತ್ತಿರಬೇಕು. ಇಲ್ಲವೆಂದರೆ ಇವರಲ್ಲಿ ಎಷ್ಟು ಅಶಾಂತಿ ಇದೆ ಎಂದು ಎಲ್ಲರೂ ಹೇಳುತ್ತಾರೆ. ನೀವು ಮಕ್ಕಳು ಸಂಪೂರ್ಣ ಶಾಂತಿಯಿಂದಿರಬೇಕು. ನೀವು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಲ್ಲವೇ? ನೀವು ಈಗ ಮುಳ್ಳುಗಳ ಮಧ್ಯದಲ್ಲಿರುತ್ತೀರಿ. ಹೂದೋಟದಲ್ಲಲ್ಲ, ಮುಳ್ಳುಗಳ ಮಧ್ಯದಲ್ಲಿದ್ದು ಹೂಗಳಾಗಬೇಕಾಗಿದೆ. ಮುಳ್ಳುಗಳಿಗೆ ಮುಳ್ಳುಗಳಾಗಿಯೇ ಇರಬಾರದು. ನೀವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಶಾಂತವಾಗಿರುತ್ತೀರಿ. ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ ನೀವು ಶಾಂತವಾಗಿರಿ. ಆತ್ಮವೇ ಶಾಂತ ಸ್ವರೂಪವಾಗಿದೆ. ಆತ್ಮವೇ ಶಾಂತವಾಗಿದೆ. ನಿಮಗೂ ಗೊತ್ತಿದೆ, ಈಗ ನಾವು ಆ ಮನೆಗೆ ಹೋಗಬೇಕಾಗಿದೆ. ತಂದೆಯೂ ಸಹ ಶಾಂತಿಯ ಸಾಗರನಾಗಿದ್ದಾರೆ ತಿಳಿಸುತ್ತಾರೆ. ನೀವು ಸಹ ಶಾಂತಿಯ ಸಾಗರರಾಗಬೇಕು. ವ್ಯರ್ಥವಾದ ಪರಚಿಂತನೆಯು ಬಹಳ ನಷ್ಟಗೊಳಿಸುತ್ತದೆ. ಆದ್ದರಿಂದ ತಂದೆಯು ಸಲಹೆ ನೀಡುತ್ತಾರೆ, ಇಂತಹ ಮಾತುಗಳನ್ನಾಡಬಾರದು. ಇದರಿಂದ ನೀವು ತಂದೆಯ ನಿಂದನೆ ಮಾಡಿಸುತ್ತೀರಿ. ಶಾಂತಿಯಲ್ಲಿ ಯಾವುದೇ ನಿಂದನೆ ಅಥವಾ ವಿಕರ್ಮವಾಗುವುದಿಲ್ಲ. ತಂದೆಯನ್ನು ನೆನಪು ಮಾಡುತ್ತಾ ಇರುವುದರಿಂದ ಇನ್ನೂ ವಿಕರ್ಮ ವಿನಾಶವಾಗುತ್ತದೆ. ತಾವು ಅಶಾಂತರಾಗಬೇಡಿ, ಅನ್ಯರನ್ನು ಮಾಡಬೇಡಿ. ಯಾರಿಗಾದರೂ ದುಃಖ ಕೊಡುವುದರಿಂದ ಆತ್ಮವು ಬೇಸರವಾಗುತ್ತದೆ. ಅನೇಕರು ತಂದೆಗೆ ದೂರು ಕೊಡುತ್ತಾರೆ, ಬಾಬಾ ಇವರು ಮನೆಗೆ ಬರುತ್ತಾರೆಂದರೆ ಬೆದರಿಕೆ ಹಾಕುತ್ತಾರೆ. ಅದಕ್ಕೆ ತಂದೆಯು ಬರೆಯುತ್ತಾರೆ, ಮಕ್ಕಳೇ ನೀವು ತಮ್ಮ ಸ್ವಧರ್ಮ ಶಾಂತಿಯಲ್ಲಿರಿ. ಆತಂ ತಾಯಿ ಕಥೆಯೂ ಇದೆಯಲ್ಲವೇ? ಅವರಿಗೆ ಹೇಳಿದರೂ ನೀವು ಬಾಯಲ್ಲಿ ತಾಯಿತವನ್ನು ಹಾಕಿಕೊಂಡರೆ ಶಬ್ದವು ಬರುವುದೇ ಇಲ್ಲ, ಮಾತನಾಡುವುದಿಲ್ಲ. ನೀವು ಮಕ್ಕಳು ಶಾಂತಿಯಲ್ಲಿರಬೇಕಾಗಿದೆ. ಮನುಷ್ಯರು ಶಾಂತಿಗಾಗಿ ಬಹಳಷ್ಟು ಶ್ರಮ ಪಡುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಮ್ಮ ಮಧುರ ತಂದೆಯು ಶಾಂತಿಯ ಸಾಗರನಾಗಿದ್ದಾರೆ. ಶಾಂತಿ ಮಾಡಿಸುತ್ತಾ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆ. ತಮ್ಮ ಭವಿಷ್ಯದ ಪದವಿಯನ್ನು ನೆನಪು ಮಾಡಿ. ಅಲ್ಲಿರುವುದೇ ಒಂದು ಧರ್ಮ, ಅನ್ಯ ಯಾವುದೇ ಧರ್ಮವಿರುವುದಿಲ್ಲ. ಅದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ. ನಂತರ ಯಾವಾಗ ಅನ್ಯ ಧರ್ಮದವರು ಬರುತ್ತಾರೆಯೋ ಆಗ ಏರುಪೇರುಗಳಾಗುತ್ತವೆ. ಈಗ ಎಷ್ಟೊಂದು ಶಾಂತಿ ಇರುತ್ತದೆ. ನಮ್ಮ ಮನೆಯು ಅದೇ ಆಗಿದೆ. ನಮ್ಮ ಸ್ವಧರ್ಮವು ಶಾಂತಿಯಾಗಿದೆ ಎಂದು ತಿಳಿದುಕೊಳ್ಳುತ್ತೀರಿ. ಶರೀರದ ಸ್ವಧರ್ಮವು ಶಾಂತಿ ಎಂದು ಹೇಳುವುದಿಲ್ಲ. ಶರೀರವು ವಿನಾಶ ವಸ್ತುವಾಗಿದೆ, ಆತ್ಮವು ಅವಿನಾಶಿ ವಸ್ತುವಾಗಿದೆ. ಎಷ್ಟು ಸಮಯ ಆತ್ಮಗಳು ಅಲ್ಲಿರುತ್ತಾರೆಯೋ ಅಲ್ಲಿ ಎಷ್ಟೊಂದು ಶಾಂತವಾಗಿರುತ್ತದೆ. ಇಲ್ಲಂತೂ ಇಡೀ ಪ್ರಪಂಚದಲ್ಲಿ ಅಶಾಂತಿ ಇದೆ. ಆದ್ದರಿಂದ ಶಾಂತಿಯನ್ನು ಬಯಸುತ್ತಿರುತ್ತಾರೆ. ಆದರೆ ಯಾರಾದರೂ ನಾನು ಸದಾ ಶಾಂತಿಯಲ್ಲಿರಬೇಕೆಂದು ಬಯಸಿದರೆ ಆ ರೀತಿ ಇರಲು ಸಾಧ್ಯವಿಲ್ಲ. ಬಲೆ 63 ಜನ್ಮಗಳು ಅಲ್ಲಿರುತ್ತೀರಿ. ಆದರೂ ಸಹ ಅವಶ್ಯವಾಗಿ ಬರಬೇಕಾಗಿದೆ. ತಮ್ಮ ಸುಖ ದುಃಖದ ಪಾತ್ರವನ್ನಭಿನಯಿಸಿ ನಂತರ ಹೊರಟು ಹೋಗುತ್ತಾರೆ. ನಾಟಕವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ನೀವು ಮಕ್ಕಳಿಗೂ ಸಹ ಗಮನದಲ್ಲಿರಲಿ. ತಂದೆಯು ನಮಗೆ ಸುಖ ಮತ್ತು ಶಾಂತಿಯ ವರದಾನಗಳನ್ನು ಕೊಡುತ್ತಾರೆ. ಬ್ರಹ್ಮರವರ ಆತ್ಮವು ಎಲ್ಲವನ್ನೂ ಕೇಳುತ್ತದೆ. ಎಲ್ಲರಿಗಿಂತ ಸಮೀಪವಂತೂ ಇವರ ಕಿವಿಗಳು ಕೇಳುತ್ತದೆ. ಇವರ ಮುಖವು ಕಿವಿಗಳ ಸಮೀಪವಿದೆ. ನೀವಾದರೂ ಸ್ವಲ್ಪ ದೂರವಿರುತ್ತೀರಿ. ಈ ಬ್ರಹ್ಮರವರು ನಾನು ತಿಳಿಸಿದ್ದನ್ನು ತಕ್ಷಣ ಕೇಳಿಸಿಕೊಳ್ಳುತ್ತಾರೆ. ಎಲ್ಲ ಮಾತುಗಳನ್ನು ಅರಿತುಕೊಳ್ಳುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ ಎಂದು
ತಿಳಿಸುತ್ತಾರೆ. ಎಲ್ಲರಿಗೂ ಮಧುರಾತಿ ಮಧುರರೆಂದು ಹೇಳುತ್ತಾರೆ, ಏಕೆಂದರೆ ಎಲ್ಲರೂ ಮಕ್ಕಳಲ್ಲವೇ. ಯಾರೆಲ್ಲ ಜೀವಾತ್ಮರಿದ್ದಾರೆಯೋ ಅವರೆಲ್ಲರೂ ತಂದೆಯ ಅವಿನಾಶಿ ಮಕ್ಕಳಾಗಿದ್ದಾರೆ. ಶರೀರವಂತೂ ವಿನಾಶಿಯಾಗಿದೆ, ತಂದೆಯು ಅವಿನಾಶಿಯಾಗಿದ್ದಾರೆ. ಮಕ್ಕಳಾದ ಆತ್ಮಗಳು ಅವಿನಾಶಿಯಾಗಿದ್ದಾರೆ. ತಂದೆಯು ಮಕ್ಕಳೊಂದಿಗೆ ವಾರ್ತಾಲಾಪ ಮಾಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಪರಮ ಆತ್ಮನೂ ಕುಳಿತು ಆತ್ಮಗಳಿಗೆ ತಿಳಿಸುತ್ತಾರೆ, ತಂದೆಯ ಪ್ರೀತಿಯಂತೂ ಇದ್ದೇ ಇರುತ್ತದೆ. ಯಾರೆಲ್ಲ ಆತ್ಮಗಳಿದ್ದಾರೆ ಬಲೆ ತಮೋಪ್ರಧಾನರಾಗಿದ್ದಾರೆ. ಆದರೆ ತಂದೆಗೆ ಗೊತ್ತಿದೆ, ಇವರೆಲ್ಲರೂ ಮನೆಯಲ್ಲಿದ್ದಾಗ ಸತೋಪ್ರಧಾನರಾಗಿದ್ದರು. ಕಲ್ಪಕಲ್ಪವೂ ನಾನು ಬಂದು ಎಲ್ಲರಿಗೆ ಶಾಂತಿಯ ಮಾರ್ಗವನ್ನು ತಿಳಿಸುತ್ತೇವೆ. ವರ ಕೊಡುವ ಮಾತಿಲ್ಲ, ಧನವಾನ್ ಭವ, ಆಯುಷ್ಮಾನ್ ಭವ ಎಂದು ಹೇಳುವುದಿಲ್ಲ. ಸತ್ಯಯುಗದಲ್ಲಿ ನೀವು ಈ ರೀತಿ ಇದ್ದೀರಿ, ಆದರೆ ಈಗ ಆಶೀರ್ವಾದ ಕೊಡುವುದಿಲ್ಲ. ಕೃಪೆ ಅಥವಾ ಆಶೀರ್ವಾದವನ್ನು ಬೇಡಬಾರದು. ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಜ್ಞಾನಸಾಗರನೂ ಆಗಿದ್ದಾರೆ. ತಂದೆಯೇ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಚಕ್ರವರ್ತಿ ಮಹಾರಾಜರಾಗಿ ಬಿಡುತ್ತೀರಿ. ಇದು ಸರ್ವತೋಮುಖ ಚಕ್ರವಾಗಿದೆಯಲ್ಲವೇ? ತಂದೆಯು ತಿಳಿಸಿಕೊಡುತ್ತಾರೆ, ಈ ಸಮಯ ಇಡೀ ಪ್ರಪಂಚವು ರಾವಣ ರಾಜ್ಯದಲ್ಲಿದೆ. ರಾವಣ ರಾಜ್ಯವು ಕೇವಲ ಲಂಕೆಯಲ್ಲಿಲ್ಲ, ಇದು ಬೇಹದ್ದಿನ ಮಾತಾಗಿದೆ. 4 ಕಡೆ ನೀರಿದೆ. ಇಡೀ ಲಂಕೆಯು ರಾವಣನದ್ದಾಗಿತ್ತು, ಈಗ ಮತ್ತೆ ರಾಮನದ್ದಾಗುತ್ತದೆ. ಲಂಕೆಯಂತೂ ಚಿನ್ನದ್ದಾಗಿತ್ತು, ಅಲ್ಲಿ ಬಹಳ ಚಿನ್ನವಿರುತ್ತದೆ. ಒಂದು ಉದಾಹರಣೆಯನ್ನು ತಿಳಿಸುತ್ತಾರೆ. ಧ್ಯಾನದಲ್ಲಿ ಹೋದಾಗ ಅಲ್ಲಿ ಒಂದು ಚಿನ್ನದ ಇಟ್ಟಿಗೆಯನ್ನು ನೋಡಿದರು. ಇಲ್ಲಿ ಮಣ್ಣಿನ ಇಟ್ಟಿಗೆಗಳು ಹೇಗೋ ಹಾಗೆಯೇ ಅಲ್ಲಿ ಚಿನ್ನದ ಇಟ್ಟಿಗೆಗಳಿರುತ್ತವೆ. ಚಿನ್ನದ ಇಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗೋಣವೆಂದು ವಿಚಾರವು ಬಂದಿತು. ನಾಟಕಗಳನ್ನು ಹೇಗೆ ರಚಿಸಿದ್ದಾರೆ. ಭಾರತವು ಹೆಸರುವಾಸಿಯಾಗಿದೆ. ಅನ್ಯ ಖಂಡಗಳಲ್ಲಿ ಅಷ್ಟೊಂದು ವಜ್ರರತ್ನಗಳಿರುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಮಾರ್ಗದರ್ಶಕನಾಗಿ ಎಲ್ಲರನ್ನೂ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಮಕ್ಕಳೇ, ನಡೆಯಿರಿ, ಈಗ ಮನೆಗೆ ಹೋಗಬೇಕಾಗಿದೆ. ಆತ್ಮಗಳು ಪತಿತರಾಗಿದ್ದೀರಿ, ಪಾವನರಾಗುವ ವಿನಃ ಮನೆಗೆ ಹೋಗಲು ಸಾಧ್ಯವಿಲ್ಲ. ಪತಿತರನ್ನು ಪಾವನರನ್ನಾಗಿ ಮಾಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಇಲ್ಲಿಯೇ ಇದ್ದಾರೆ, ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ನಿಯಮವು ಹೇಳುವುದಿಲ್ಲ, ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮಾಯೆಯು ನಿಮ್ಮನ್ನು ಇನ್ನೂ ಜೋರಾಗಿ ದೇಹಾಭಿಮಾನದಲ್ಲಿ ಬರುತ್ತದೆ, ನೆನಪು ಮಾಡಲು ಬಿಡುವುದಿಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇದರಲ್ಲಿಯೇ ಯುದ್ಧವಿದೆ. ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ. ಆದ್ದರಿಂದ ಈ ಕಣ್ಣುಗಳನ್ನು ಅಧಿಕಾರದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಸಹೋದರ ಸಹೋದರಿಯ ಸಂಬಂಧದಲ್ಲಿಯೂ ದೃಷ್ಟಿಯು ಸರಿ ಇಲ್ಲದನ್ನು ನೋಡಿ. ಈಗ ಸಹೋದರರೆಂದು ತಿಳಿಯಿರಿ ಎಂದು ತಿಳಿಸಲಾಗುತ್ತದೆ. ಇದನ್ನಂತೂ ಎಲ್ಲರೂ ತಿಳಿಸುತ್ತಾರೆ, ನಾವೆಲ್ಲರೂ ಸಹೋದರರಾಗಿದ್ದೇವೆ. ಆದರೆ ಆ ರೀತಿ ತಿಳಿದುಕೊಳ್ಳುವುದಿಲ್ಲ. ಹೇಗೆ ಕಪ್ಪೆಯು ಟ್ರಾ ಎನ್ನುತ್ತಿರುತ್ತದೆ, ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಈಗ ನೀವು ಪ್ರತಿಯೊಂದು ಮಾತಿನ ಯಥಾರ್ಥ ಅರ್ಥವನ್ನು ಅರಿತುಕೊಂಡಿದ್ದೀರಿ. ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸಿಕೊಡುತ್ತಾರೆ, ನೀವು ಭಕ್ತಿ ಮಾರ್ಗದಲ್ಲಿಯೂ ಪ್ರಿಯತಮೆಯರಾಗಿದ್ದೀರಿ, ಪ್ರಿಯತಮನನ್ನು ನೆನಪು ಮಾಡುತ್ತಿದ್ದೀರಿ. ದುಃಖದಲ್ಲಿ ತಕ್ಷಣ ಆಯ್ ರಾಮ್, ಏ ಭಗವಾನ್ ದಯೆ ತೋರಿಸು ಎಂದು ಅವರನ್ನೇ ನೆನಪು ಮಾಡುತ್ತಾರೆ. ಸ್ವರ್ಗದಲ್ಲಿ ಈ ರೀತಿ ಎಂದು ಹೇಳುವುದಿಲ್ಲ, ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ನಿಮ್ಮನ್ನು ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗುತ್ತಾರೆಂದರೆ ಅವರ ಮತದಂತೆ ನಡೆಯಬೇಕಲ್ಲವೇ? ಈಗ ನಿಮಗೆ ಈಶ್ವರೀಯ ಮತವೂ ಸಿಗುತ್ತದೆ, ನಂತರ ದೈವಿ ಮತವೂ ಸಿಗುವುದು.
ಈ ಕಲ್ಯಾಣಕಾರಿ ಸಂಗಮ ಯುಗವು ಯಾರಿಗೂ ಗೊತ್ತಿಲ್ಲ, ಏಕೆಂದರೆ ಮನುಷ್ಯರು ಕಲಿಯುಗವು ಇನ್ನೂ ಚಿಕ್ಕ ಮಗುವಾಗಿದೆ, ಲಕ್ಷಾಂತರ ವರ್ಷಗಳಿದೆ ಎಂದು ಎಲ್ಲರಿಗೆ ತಿಳಿಸಿದ್ದಾರೆ. ಇದು ಭಕ್ತಿಯ ಘೋರ ಅಂಧಕಾರವಾಗಿದೆ, ಜ್ಞಾನವು ಬೆಳಕಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ನಾಟಕದನುಸಾರ ಭಕ್ತಿಯು ನೋಂದಾವಣೆಯಾಗಿದೆ, ಇದು ಪುನಃ ಆಗುವುದು. ಈಗ ನೀವು ತಿಳಿದುಕೊಳ್ಳುತ್ತೀರಿ, ಭಗವಂತನು ಸಿಕ್ಕಿದರೆಂದರೆ ಅಲೆದಾಡುವ ಅವಶ್ಯಕತೆ ಇಲ್ಲ. ನಾವು ತಂದೆಯ ಬಳಿ ಅಥವಾ ಬಾಪ್ದಾದಾರವರ ಬಳಿ ಹೋಗುತ್ತೇವೆಂದು ಹೇಳುತ್ತೀರಿ. ಈ ಮಾತುಗಳನ್ನು ಮನುಷ್ಯರು ಅರಿತುಕೊಳ್ಳುವುದಿಲ್ಲ. ನಿಮ್ಮಲ್ಲಿಯೂ ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ ಅವರನ್ನು ಮಾಯೆಯು ಒಮ್ಮೆಲೇ ನುಂಗಿಬಿಡುತ್ತದೆ, ಗಜವನ್ನು ಗ್ರಾಹವು ನುಂಗಿಬಿಡುತ್ತದೆ. ಆಶ್ಚರ್ಯವಾಗಿ ಕೇಳುತ್ತಾರೆ, ಆ ರೀತಿ ನಡೆಯುತ್ತಾರೆ. ನಂತರ ಹಳಬರಂತೂ ಹೊರಟು ಹೋದರು, ಅವರದ್ದು ಗಾಯನವಿದೆ. ಒಳ್ಳೆಯ ಮಹರಥಿಗಳನ್ನು ಮಾಯೆಯು ಸೋಲಿಸಿ ಬಿಡುತ್ತದೆ. ಬಾಬಾ ತಾವು ತಮ್ಮ ಮಾಯೆಯನ್ನು ಕಳುಹಿಸಬೇಡಿ ಎಂದು ತಂದೆಗೆ ಬರೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಅರೆ ಈ ಮಾಯೆಯು ನನ್ನದೇನು? ರಾವಣನು ತನ್ನ ರಾಜ್ಯ ಮಾಡುತ್ತಾನೆ, ನಾನು ನನ್ನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ. ಇದು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ. ರಾವಣನೇ ನಿಮ್ಮ ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ. ರಾವಣನು ಶತ್ರುವಾಗಿದ್ದಾನೆಂದು ಗೊತ್ತಿದೆ, ಆದ್ದರಿಂದಲೇ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ. ಮೈಸೂರಿನಲ್ಲಂತೂ ಈ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ನಿಮ್ಮ ಹೆಸರಾಗಿದೆ ಶಿವಶಕ್ತಿ ಸೇನೆ. ಇದನ್ನು ಅವರು ವಾನರ ಸೇನೆ ಎಂದು ಹೆಸರಿಟ್ಟು ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ನಾವು ಅವಶ್ಯವಾಗಿ ವಾನರರಂತೆ ಇದ್ದೆವು. ಈಗ ರಾವಣನ ಮೇಲೆ ಜಯಗಳಿಸಲು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಇದರ ಮೇಲೆ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ಅಮರ ಕಥೆಯೆಂದು ಹೇಳುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ನಮಗೆ ಅಮರ ಕಥೆಯನ್ನು ತಿಳಿಸುತ್ತಾರೆ, ಆದರೆ ಯಾವುದೇ ಪರ್ವತಗಳ ಮೇಲೆ ತಿಳಿಸುವುದಿಲ್ಲ. ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಶಿವಶಂಕರನ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ. ಇಬ್ಬರನ್ನು ಸೇರಿಸಿ ಬಿಟ್ಟಿದ್ದಾರೆ. ಇವೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ದಿನ ಪ್ರತಿದಿನ ಎಲ್ಲರೂ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ. ಸತೋ ಪ್ರಧಾನದಿಂದ ಸತೋ ಆದಾಗ ಎರಡು ಕಲೆಗಳು ಕಡಿಮೆಯಾಗುತ್ತದೆ. ವಾಸ್ತವದಲ್ಲಿ ತ್ರೇತಾಯುಗಕ್ಕೂ ಸ್ವರ್ಗವೆಂದು ಹೇಳುವುದಿಲ್ಲ. ತಂದೆಯು ನೀವು ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರುತ್ತಾರೆ. ತಂದೆಗೆ ಗೊತ್ತಿದೆ, ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲ ಸ್ಥಾಪನೆಯಾಗುತ್ತಿದೆ. ರಾಮಚಂದ್ರನಿಗೆ ಕ್ಷತ್ರಿಯರ ಗುರುತನ್ನು ನೀಡಿದ್ದಾರೆ. ನೀವೆಲ್ಲರೂ ಕ್ಷತ್ರಿಯರಾಗಿದ್ದೀರಲ್ಲವೇ? ಮಾಯೆಯ ಮೇಲೂ ಜಯ ಗಳಿಸುತ್ತೀರಿ. ಕಡಿಮೆ ಅಂಕಗಳಿಂದ ತೇರ್ಗಡೆಯಾಗುವವರಿಗೆ ಚಂದ್ರವಂಶೀಯರೆಂದು ಹೇಳಲಾಗುತ್ತದೆ. ಆದ್ದರಿಂದ ರಾಮನಿಗೆ ಬಾಣ ಇತ್ಯಾದಿಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಹಿಂಸೆಯಂತೂ ತ್ರೇತಾಯುಗದಲ್ಲಿಯೂ ಆಗುವುದಿಲ್ಲ. ಗಾಯನವೂ ಇದೆ, ರಾಮರಾಜ ರಾಮ ಪ್ರಜಾ. ಆದರೆ ಇವರು ಕ್ಷತ್ರಿಯತನದ ಚಿಹ್ನೆಗಳನ್ನು ಕೊಟ್ಟಿರುವುದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಈ ಆಯುಧಗಳೇನು ಇರುವುದಿಲ್ಲ. ಶಕ್ತಿಯರಿಗೆ ಕತ್ತಿ ಇತ್ಯಾದಿಯನ್ನು ತೋರಿಸುತ್ತಾರೆ. ಏನನ್ನೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ, ತಂದೆಯು ಜ್ಞಾನ ಸಾಗರನಾಗಿದ್ದಾರೆ. ಆದ್ದರಿಂದ ತಂದೆಯೇ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಬೇಹದ್ದಿನ ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಲೌಕಿಕ ತಂದೆಗೆ ಇರುವುದಿಲ್ಲ. 21 ಜನ್ಮಗಳಿಗಾಗಿ ಮಕ್ಕಳನ್ನು ಸುಖದಾಯಿ ಮಾಡಿಬಿಡುತ್ತಾರೆ. ಅಂದ ಮೇಲೆ ಅತಿ ಪ್ರಿಯ ತಂದೆಯಾದರಲ್ಲವೇ ಇಷ್ಟು ಪ್ರಿಯ ತಂದೆಯಾಗಿದ್ದಾರೆ. ಅವರು ನಿಮ್ಮ ಎಲ್ಲ ದುಃಖಗಳನ್ನು ದೂರ ಮಾಡಿಬಿಡುತ್ತಾರೆ. ಸುಖದ ಆಸ್ತಿಯೂ ಸಿಕ್ಕಿಬಿಡುತ್ತದೆ. ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಈಗ ಇದು ಬುದ್ಧಿಯಲ್ಲಿರಬೇಕಲ್ಲವೇ? ಇದನ್ನು ಮರೆಯಬಾರದು. ಎಷ್ಟೊಂದು ಸಹಜವಾಗಿದೆ.
ಕೇವಲ ಮುರುಳಿಯನ್ನು ಓದಿ ತಿಳಿಸಬೇಕಾಗಿದೆ. ಆದರೂ ಸಹ ನಮಗೆ ಬ್ರಾಹ್ಮಣಿ ಶಿಕ್ಷಕಿ ಸಹೋದರಿ ಬೇಕು, ಬ್ರಾಹ್ಮಣಿ ಇಲ್ಲದೆ ಧಾರಣೆಯಾಗುವುದಿಲ್ಲವೆಂದು ಹೇಳುತ್ತಾರೆ. ಅರೆ, ಸತ್ಯನಾರಾಯಣನ ಕಥೆಯನ್ನಂತೂ ಸಣ್ಣ ಮಕ್ಕಳು ನೆನಪಿಟ್ಟುಕೊಂಡು ತಿಳಿಸುತ್ತಾರೆ. ನಾನು ನಿಮಗೆ ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ಪ್ರತಿನಿತ್ಯವೂ ತಿಳಿಸುತ್ತೇನೆ. ಈ ಜ್ಞಾನವು 7 ದಿನಗಳಲ್ಲಿ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಆದರೆ ಮಕ್ಕಳು ಮರೆತು ಹೋಗುತ್ತಾರೆ. ತಂದೆಗಂತೂ ಆಶ್ಚರ್ಯವಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೇಡಬಾರದು. ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕಾಗಿದೆ. ಮಾಯೆಯಿಂದ ಎಚ್ಚರವಾಗಿರಬೇಕು. ಕಣ್ಣುಗಳು ಮೋಸ ಮಾಡುತ್ತವೆ. ಇವನ್ನು ತಮ್ಮ ಅಧಿಕಾರದಲ್ಲಿಟ್ಟುಕೊಳ್ಳಬೇಕಾಗಿದೆ. ವ್ಯರ್ಥವಾದ ಅಲ್ಲ ಸಲ್ಲದ ಮಾತುಗಳು ಬಹಳ ನಷ್ಟ ಮಾಡುತ್ತವೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಬೇಕು. ಬಾಯಲ್ಲಿ ಶಾಂತಿಯ ಉಂಗುರವನ್ನು ಹಾಕಿಕೊಳ್ಳಬೇಕಾಗಿದೆ ಎಂದು ಉಲ್ಟಾ ಸುಲ್ಟಾ ಮಾತನಾಡಬಾರದು. ತಾವು ಅಶಾಂತರಾಗಬಾರದು. ಅನ್ಯರನ್ನು ಅಶಾಂತರನ್ನಾಗಿ ಮಾಡಬಾರದು. ವರದಾನ: ತಂದೆಯ ಸಹಾಯದಿಂದ ಶೂಲವನ್ನು ಮುಳ್ಳಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತ ಮತ್ತು ಟ್ರಸ್ಟಿ ಭವ. ಹಳೆಯ ಲೆಕ್ಕಾಚಾರದನುಸಾರ ಶೂಲದ ಶಿಕ್ಷೆ ಇರುತ್ತದೆ. ಆದರೆ ತಂದೆಯ ಸಹಾಯದಿಂದ ಅದು ಮುಳ್ಳಾಗಿ ಬಿಡುತ್ತದೆ. ಪರಿಸ್ಥಿತಿಗಳು ಖಂಡಿತ ಬರುತ್ತದೆ, ಏಕೆಂದರೆ ಎಲ್ಲವೂ ಇಲ್ಲೇ ಸಮಾಪ್ತಿ ಆಗಬೇಕು. ಆದರೆ ತಂದೆಯ ಸಹಾಯ ಅದನ್ನು ಮುಳ್ಳಾಗಿ ಪರಿವರ್ತನೆಯಾಗಿ ಬಿಡುತ್ತದೆ. ದೊಡ್ಡ ಮಾತನ್ನು ಚಿಕ್ಕದಾಗಿ ಮಾಡಿಬಿಡುತ್ತದೆ, ಏಕೆಂದರೆ ದೊಡ್ಡ ತಂದೆ ಜೊತೆಯಲ್ಲಿದ್ದಾರೆ. ಇದೇ ನಿಶ್ಚಯದ ಆಧಾರದ ಮೇಲೆ ಸದಾ ನಿಶ್ಚಿಂತರಾಗಿರಿ ಮತ್ತು ಟ್ರಸ್ಟಿಯಾಗಿ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಬದಲಿ ಮಾಡಿ ಹಗುರರಾಗಿ ಬಿಡಿ. ಆಗ ಎಲ್ಲ ಹೊರೆ ಒಂದು ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಸ್ಲೋಗನ್: ಶುಭ ಭಾವನೆಯ ಸ್ಟಾಕ್ ಮುಖಾಂತರ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ. ಒಳ್ಳೆಯದು. ಓಂ ಶಾಂತಿ.